ಜೈ ಕಿಸಾನ್. ಇವತ್ತಿನ ವಿಡಿಯೋದಲ್ಲಿ ಹುಬ್ಬಳ್ಳಿಯಲ್ಲಿ ಉಣಕಲ್ ಪಾರ್ಕ್ಗೆ ಬಂದಿರೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಾನು ಅಲ್ಲಿ ಹೋಗಿ ಬಂದ ನಂತರ ಅದರ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ. ಮೊದಲು ಹೆಚ್ಚು ಗೊತ್ತಿರಲಿಲ್ಲ. ನಮ್ಮ ಮನೆಯವರು ಅಲ್ಲಿನವರೇ ಆಗಿರೋದ್ರಿಂದ ಅವರಿಗೆ ಎಲ್ಲ ಮಾಹಿತಿ ಇದೆ, ನನಗೆ ಹೆಚ್ಚು ಮಾಹಿತಿ ಇಲ್ಲ. ಹಾಗಾಗಿ ಅಲ್ಲಿ ಹೋಗಿ ಬಂದ ಮೇಲೆ ನಾನು ನೋಡಿದಾಗ ಅದರ ಬಗ್ಗೆ ತುಂಬಾ ತಿಳಿದುಕೊಂಡೆ. ಮೊದಲೇನೋ ಅಷ್ಟು ಗೊತ್ತಿರಲಿಲ್ಲ. ನೀವು ಯಾರಾದರೂ ಹೋಗಿದ್ದೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ತಾನೇ ಬಂದಿದ್ದೀವಿ. ಹೆಚ್ಚು ಸಮಯ ಇರಲಿಲ್ಲ ನಮ್ಮ ಹತ್ರ. ಹಾಗೆ ಬೇಗನೆ ಹೋಗಿ ಬರೋಣ ಅಂತಂದ್ಬಿಟ್ಟು ಬಂದಿದ್ದೀವಿ. ಒಂದು 5 ಕಿಲೋಮೀಟ್ರ್ ಆಗ್ಬೋದು ಹುಬ್ಬಳ್ಳಿಯಿಂದ. ಹುಬ್ಬಳ್ಳಿ ಮತ್ತು ಧಾರವಾಡಗೆ ಹೋಗುವ ರಸ್ತೆಯ ಮಧ್ಯದಲ್ಲಿ ಇರುತ್ತೆ. ಇದು ತುಂಬಾ ಚೆನ್ನಾಗಿದೆ, ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನೀರಿನಿಂದ ನನಗೆ ತುಂಬಾ ಭಯ ಆಗುತ್ತೆ. ನೀರಂದರೆ ನನಗೆ ನೀರಿನಲ್ಲಿ ಹೋಗೋದಕ್ಕೆ ತುಂಬ ಭಯ ಇದೆ. ಅದು ಒಂದು ಸಲ ಒಂದು ಇನ್ಸಿಡೆಂಟ್ ಆಗಿದೆ, ಹಾಗಾಗಿ ತುಂಬ ಭಯ ಆಗುತ್ತೆ. ಶಿರಡಿಗೆ ಹೋದಾಗ ಅಲ್ಲಿ ನೀರಿನಲ್ಲಿ ತುಂಬ ಜೋರಾಗಿ ಬಿದ್ದಿರೋದ್ರಿಂದ ಅದು ಒಂದು ಭಯ ಕೂತ್ಕೊಂಡಿದೆ. ಹಾಗಾಗಿ ನೀರಲ್ಲಿ ಹೋಗಬೇಕು ಅಂತಂದರೆ ತುಂಬಾ ಭಯ. ಇವತ್ತು ಕೂಡ ತುಂಬ ಭಯ ಆಗ್ತಾಯಿತ್ತು. ಆದರೂ ಕೂಡ ಏನು ಪರವಾಗಿಲ್ಲ, ಎಲ್ಲರೂ ಜೊತೆಗಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ. ಹಲೋ, ಅದೊಂದು ಬೋಟ್ ಹೋಗಿ 2 ತಾಸು ಆಯ್ತದು. ಇಲ್ಲಿ ನೋಡಬಹುದು, ನನ್ನ ಮಗ ತುಂಬಾ ಖುಷಿಯಲ್ಲಿದ್ದಾನೆ ನೋಡಿ. ಈ ಥರ ಮಕ್ಕಳಿಗೆ ಹೊರಗಡೆ ಕರ್ಕೊಂಡು ಹೋದಾಗ ತುಂಬ ಖುಷಿ ಪಡ್ತಾರೆ. ಆದರೆ ಇವಾಗ ಯಾರ ಹತ್ರ ಕೂಡ ಸಮಯ ಇಲ್ಲ ಅಲ್ವಾ? ಹಾಗಾಗಿ ಹೆಚ್ಚು ಮನೆಯಲ್ಲೇ ಇರೋದಾಗೋಗಿದೆ. ಯಾವಾಗಾದರೂ ಈ ಥರ ರಜೆ ಇದ್ದಾಗಾದರೂ ನಾವು ಹೊರಗಡೆ ಹೋಗಿ ಸ್ವಲ್ಪ ಮಕ್ಕಳಿಗೆ ಯಾವ ಥರ ಇಷ್ಟ ಆಗುತ್ತೋ ಪ್ರಕೃತಿ ಜೊತೆಗೆ ಸ್ವಲ್ಪ ಸಮಯ ಕಳೆಯೋದು ಚೆನ್ನಾಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಹಾಗೆ ಒಂದು ಮಾತು ಶೇರ್ ಮಾಡಿಕೊಳ್ಳೇಬೇಕು ಅಂತ ಅನ್ನಿಸ್ತಾ ಇದೆ. ಏನು ಅಂತಂದರೆ, ನಾವು ಅಕ್ಕಪಕ್ಕದಲ್ಲಿ ಬೇರೆ ಬೋಟ್ಗಳು ಕೂಡ ಇದ್ವು. ಅದರಲ್ಲಿ ಮಕ್ಕಳಿದ್ರು, ಅಂದರೆ ಕಾಲೇಜಿನ ಹುಡುಗರು ಇರ್ಬೋದು. ಅವರು ತುಂಬಾ ಕೇರ್ಲೆಸ್ಸನ್ನು ಮಾಡ್ತಾಯಿದ್ರು. ಅಂದರೆ ಜಾಕೆಟ್ ಇಲ್ಲದೇ ಕೂತ್ಕೊಳ್ಳೋದು, ಜಾಕೆಟ್ ಇದ್ದರೂ ಕೂಡ ಅಲ್ಲಿ ಹೋದ ನಂತರ ಅದನ್ನು ತೆಗೆದು ಕೂತ್ಕೊಳ್ಳೋದು. ಅಂದರೆ ಅಲ್ಲಿ ಹೋದ ತಕ್ಷಣಕ್ಕೆ ನಿಮಗೆ ಜಾಕೆಟನ್ನು ಕೊಡ್ತಾರೆ, ಆದರೆ ನೀವು ಅಲ್ಲಿ ಒಳಗಡೆ ಹೋಗಿ ಅದನ್ನು ತೆಗೆಯೋದು, ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಜೀವ ಇದ್ರೇ ನೀವು ಏನು ಬೇಕಾದರೂ ಮಾಡಬಹುದು. ಹಾಗಾಗಿ ಜೀವ ಕಳ್ಕೊಂಡ್ಮೇಲೆ ಏನು ಮಾಡೋದಕ್ಕಾಗೋದಿಲ್ಲ. ಆ ಥರ ಕೇರ್ಲೆಸ್ ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಈ ಥರದ ಸ್ಥಳಗಳಲ್ಲಿ ಮಕ್ಕಳು ಒಂಟಿಯಾಗಿ ಹೋಗ್ತಾ ಇದ್ದರೆ ಅವರನ್ನು ಇದನ್ನೆಲ್ಲ ಸ್ವಲ್ಪ ತಿಳುವಳಿಕೆ ನೀಡಿ ಕಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಪೇರೆಂಟ್ಸು ಹೇಳಿರ್ತಾರೆ, ಆದರೆ ಮಕ್ಕಳು ಕೇಳೋದಿಲ್ಲ. ಆದರೆ ಆ ಮಕ್ಕಳು ಕೇಳೋದಿಲ್ಲ ಅಲ್ವಾ, ಅದು ಆಮೇಲೆ ಪೇರೆಂಟ್ಸ್ ಇರ್ತಾರಲ್ವ, ಅವರು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಈ ಥರ ತಪ್ಪುಗಳನ್ನು ಯಾವುದೇ ಮಕ್ಕಳು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.